ಇದ್ದಾರೆ. ನೀವು ನೋಡಿದರೆ ಎಷ್ಟು ಮೂಢ ವಾಲ್ಮೀಕಿ ವಕ್ಫ್ 700 ಕೋಟಿ ರೂಪಾಯಿಗಳ ಸಂಗ್ರಹ ಮಾಡಬೇಕು ಅಂತ ನಿಮ್ಮ ಎಕ್ಸೈಸು, ನಿಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಬ್ಯಾಂಕ್ಗಳಲ್ಲಿ ದುಡ್ಡಿರಲಿಕ್ಕೆ ಜನ ಹೆದರಿಕೆ ಆಗುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಅಂತ ಹೇಳಿದರೆ, ರಾಜಣ್ಣ ಇರ್ಬೋದು, ನಿಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ನಿಮ್ಮ ಪರಮೇಶ್ವರ್ ಇರ್ಬೋದು, ನಮ್ಮ ಇವರು ಯಾರು ಅವರು ಯಾರು ಕೂಡ ಮಂತ್ರಿಗಳು ಅವರ ಕೆಲಸ ಮಾಡಲ್ಲ. ಮಂತ್ರಿಗಳು ಮಾಡೋದೇ ಬೇರೆ ಕೆಲಸ, ಓಲೈಕೆ ರಾಜಕಾರಣ ಮಾಡುವಂಥದ್ದು ಅಥವಾ ನಮ್ಮ ನಾಯಕನನ್ನು ಉಳಿಸಬೇಕು ಅಂತ ಹೇಳುವಂಥ ಹೋರಾಟ. ಇಂಥ ಒಂದು ರಾಜಕಾರಣ 70 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟ ಸರ್ಕಾರ, ಇಷ್ಟೊಂದು ಅವ್ಯವಸ್ಥೆ ಆಡಳಿತ ಇರುವಂಥ ಸರ್ಕಾರ ನಾನಂತೂ ನೋಡಿಲ್ಲ. ಸಿಎಂ ಬದಲಾಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಮತ್ತೆ ನೀವು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಬಳಸ್ತಾನೆ ಇಲ್ಲ, ಸತೀಶ್ ಜಾರಕಿಹೊಳಿ ಎಲ್ಲರನ್ನೂ ಹೇಳಿದ್ರಿ. ಸರ್, ನನಗೆ ಡಿ ಕೆ ಶಿವಕುಮಾರ್ ಯಾಕೆ ಬಳಸಿಲ್ಲ ಅಂತ ಹೇಳಿದರೆ, ಅವರು ಪ್ರಯಾಗರಾಜಕ್ಕೆ ಹೋಗಿದ್ದಾರೆ, ಇಲ್ಲಿಗೆ ನಿನ್ನೆ ಬಂದ್ದಾರೆ. ಹಾಗಾಗಿ ಅವರದ್ದು ಸ್ವಲ್ಪ ಪಾಪ ಎಲ್ಲ ಪರಿಹಾರ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಸಿಎಂ ಬದಲಾಗುವಂಥ ಪರಿಸ್ಥಿತಿ ಇದೆಯಾ ಅಂತ ಸರ್, ನನಗೆ ಅವರ ಆಂತರಿಕ ಕಚ್ಚಾಟಗಳ ಬಗ್ಗೆ ನಂಗೆ ಗೊತ್ತಾಗ್ತಾ ಇಲ್ಲ. ಹೊರಗಿನ ವಾತಾವರಣ ನೋಡಿದ್ರೆ ಅನ್ಸುತ್ತಾ ಅಂತ? ಯಾಕಂದ್ರೆ ಅಶೋಕ್ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ ಅಲ್ಲಿ ಅವರು ಸರ್, ಒಂದು ಸಿದ್ದರಾಮಯ್ಯರು ಅವರ ಸ್ವಯಂಕೃತ ಅಪರಾಧದಿಂದ ಇಳಿತಾರೆ, ಅವರನ್ನು ಬೇರೆ ಯಾರು ಇಳಿಸಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರ ಶಕ್ತಿಯಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ. ಡೆಲ್ಲಿಯಿಂದ ಕೃಪಾ ಕಟಾಕ್ಷ ಏನಾದರೂ ಇದ್ದರೆ ಮಾತ್ರ ಆಗ್ತಾರೆ, ಅದಿಲ್ಲದೆ ಆಗೋದಿಲ್ಲ. ಯಾಕೆ ನೀವು ಕೇಳಲಿಲ್ಲ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಸರ್, ನಾನೊಬ್ಬ ಪಕ್ಷದ ನನಗೆ ನನ್ನ ಪಕ್ಷ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ ಸರ್. ಇವತ್ತು ನಾನು ಕಳೆದ ಬಾರಿಯ ಚುನಾವಣಾ ಕಣದಿಂದ ದೂರ ಉಳಿತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲಿ ಬಂದಿದೆ. ಆದರೆ ನನ್ನ ಪಕ್ಷಕ್ಕೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಹೇಳುವಂಥ ನೋವು ನನಗಿದೆ. ಒಂದು ಪಕ್ಷ, ನರೇಂದ್ರ ಮೋದಿಯವರ ಪಕ್ಷ ಹೇಗೆ ದೇಶದಲ್ಲಿ ಇವತ್ತು ಆಡಳಿತ ಸೂತ್ರಗಳನ್ನು ಮಾಡ್ತದೆ, ಅದೇ ರೀತಿ ಆಡಳಿತ ಸೂತ್ರ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಂತ ಭಾವಿಸಿದವ ನಮಗೆ ಮೊನ್ನೆ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು, ಗಂಭೀರವಾದಂಥ ಹಿನ್ನಡೆ ಆಯಿತು. ನಮ್ಮ ಸ್ವಯಂಕೃತ ಅಪರಾಧದಿಂದ ನಾವು ಸೋತಿದ್ದೇವೆ. ನಾವು ಇನ್ನೊಬ್ಬರನ್ನು ಹೇಳೋದಿಲ್ಲ, ಅವ್ರದ್ದು ಏನೋ ಫ್ರೀ ಬೀಸ್ ಕೊಟ್ಟಿದ್ದಾರೆ, ಮತ್ತೊಂದು ಸರ್, ಫಸ್ಟ್ ನಾವು ಸರಿ ಇರಬೇಕು, ಮತ್ತೆ ಇನ್ನೊಬ್ಬನ ಬಗ್ಗೆ ಮಾತಾಡಬೇಕು. ಆದ ಕಾರಣ ನಾನು ಕಾಂಗ್ರೆಸ್ನವರ ಬಗ್ಗೆ ಮಾತಾಡೋಗ್ಲು ಅಳೆದು ತೂಗಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಆಂತರಿಕ ಅವ್ಯವಸ್ಥೆ. ನಾನು ಅನಂತಕುಮಾರ್ ಅವರ ಬಣ, ಆಗ ಜಗದೀಶ್ ಶೆಟ್ಟರು, ಅಶೋಕ್ ಎಲ್ಲ ಅನಂತಕುಮಾರ್ ಬಣದಲ್ಲಿದ್ದರು, ವಿ ಎಸ್ ಆಚಾರ್ಯರು, ಬಾಕಿಯವರೆಲ್ಲ ನಮ್ಮ ಇವರ ಬಣದಲ್ಲಿದ್ದರು, ಯಡಿಯೂರಪ್ಪರ ಬಣದಲ್ಲಿದ್ದರು. ಅಂಥವರ ಮಧ್ಯೆ ನಾನು ಅಧ್ಯಕ್ಷ ಆಗಿದ್ದೆ, ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ. ನಮ್ಮ ಕಾಲಘಟ್ಟದಲ್ಲಿ ಅವರನ್ನೆಲ್ಲ ಒಟ್ಟಿಗೆ ತಂದು ಇಡೀ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಆದ ಕಾರಣ ಇವತ್ತಿನ ನಮ್ಮ ದಯನೀಯ ಪರಿಸ್ಥಿತಿ, ನಾನು ಅದಕ್ಕೆ ಕೇಂದ್ರದವರಿಗೆ ಲೆಫ್ಟ್ ಆ್ಯಂಡ್ ರೈಟ್ ಕಳೆದ 2-3 ತಿಂಗಳಿಂದ ಹೇಳ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ, ಕೇಂದ್ರದವರು ಇಂಟರ್ಫಿಯರ್ ಆಗಬೇಕು. ನಮ್ಮಲ್ಲಿ ಬಲಿಷ್ಠ ನಾಯಕರಿದ್ದಾರೆ, ಜಗತ್ತೇ ಮೆಚ್ಚುವಂಥ ನಾಯಕರು, ನಮ್ಮ ಪಾರ್ಟಿಗೆ ಅವರು ಯಾಕೆ ಅಂತ ಹೇಳುವಂಥ ಒಂದು ಪ್ರಶ್ನೆ 100% ಆಗುತ್ತೆ. ಅದನ್ನೇ ನಾನು ಹೇಳಿದ್ದು, ಅವರೆಲ್ಲರ ಭಾವನೆಗಳನ್ನು ನಾನು ಹೇಳಿದೆ ಅಷ್ಟೇ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋಕ್ಕೆ ಎದುರ್ತಾ ಇದೆಯಾ ಅಂತ? ಯಾವುದು ಸರ್, ಮೊನ್ನೆವರೆಗೆ ನನಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮೊನ್ನೆವರೆಗೆ ನಮಗೆ ಸವಾಲಿತ್ತು. ಹರಿಯಾಣ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ, ಡೆಲ್ಲಿ ಚುನಾವಣೆ ನಮಗೆ ಸವಾಲಿತ್ತು. ಆದ ಕಾರಣ 3ರಲ್ಲಿ ಕೂಡ ನಾವು ಯಶಸ್ವಿ ಆಗಿದ್ದೀವಿ. ಈಗ ಮತ್ತಷ್ಟು ಶಕ್ತಿ ಬಂದಿದೆ. ತಕ್ಷಣ ಇಂಟರ್ಫಿಯರ್ ಆಗಿ ಇನ್ನೂ ಅಶಿಸ್ತು ಇರುವಂಥ ಪಾರ್ಟಿ ಯಾವತ್ತೂ ಡೆವಲಪ್ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ದು ಕರ್ನಾಟಕದಲ್ಲಿ ಅದು ಉಳಿದಿಲ್ಲ. ಅದನ್ನು ಉಳಿಸುವಂಥದ್ದಕ್ಕೆ ಕೈ ಹಾಕಿ ಅಂತ ನಾನು ಕೇಂದ್ರದವರಿಗೆ ಆಗ್ರಹ ಮಾಡ್ತೇನೆ.